ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನ ಭೂಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 11 ಜನ ನಾಪತ್ತೆಯಾಗಿದ್ರು. ಈ 8 ಮೃತದೇಹಗಳು ಕೂಡ ಪತ್ತೆಯಾಗಿದೆ. ಇನ್ನು 3 ಶೋಧ ಕಾರ್ಯಾಚರಣೆಯನ್ನು ಸಂಬಂಧಪಟ್ಟವರು ಮಾಡ್ತಾ ಇದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಶಿರೂರು ಗ್ರಾಮದ ಜಗನ್ನಾಥ್ ನಾಯ್ಕ್ ಅವರ ಕುಟುಂಬ ಅವರ ಬರುವಿಗಾಗಿ ಕಾಯ್ತಾ ಇದೆ. ಆದರೆ ಅವರ ಕುಟುಂಬದಲ್ಲಿ ತೀವ್ರ ಬಡತನ ಮತ್ತು 3 ಹೆಣ್ಣು ಮಕ್ಕಳಿರೋದ್ರಿಂದ ಅವರಿಗೆ ಅಗತ್ಯವಾಗಿ ನೆರವು ಕೂಡ ಬೇಕಾಗಿರುವಂಥದ್ದು. ಈ ನೆರವನ್ನು ಕಲ್ಪಿಸಲು ಸಂಬಂಧಪಟ್ಟ ಲಾರಿ ಓನರ್ ಅಸೋಸಿಯೇಷನ್ನ ಸದಸ್ಯರು ಕೂಡ ಬಂದಿದ್ದಾರೆ ಅವ್ರ ಮನೆಗೆ. ಅವರಿಗೆ ಕೊಂಚ ನೆರವನ್ನು ನೀಡುವ ದೃಷ್ಟಿಯಿಂದ ಎಲ್ಲ ಸದಸ್ಯರು ಕೂಡ ಅವರ ಮನೆಗೆ ಆಗಮಿಸಿದ್ದಾರೆ. ಈಗಾಗಲೇ ಅವರಿಗೆ ಅಗತ್ಯವಾಗಿರುವಂಥ ಸಹಾಯ ಧನವನ್ನು ಮಾಡಲು ಕೂಡ ಮುಂದಾಗಿರುವಂಥದ್ದು. ಈ ಬಗ್ಗೆ ಅಸೋಸಿಯೇಷನ್ನ ಸದಸ್ಯರನ್ನ ಮಾತಾಡ್ಸೋಣ. ಸರ್, ಈಗ ತಮ್ಮ ಅಸೋಸಿಯೇಷನ್ ವತಿಯಿಂದ ಏನೇನು ಸಹಕಾರ ಮಾಡ್ತೀವಿ? ಮೊಟ್ಟ ಮೊದಲನೇದಾಗಿ ನಾನು ರಿಪಬ್ಲಿಕ್ ಕನ್ನಡ ನ್ಯೂಸಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಅರ್ಪಿಸ್ತೇನೆ. ಯಾಕೆ ಅಂತ ಹೇಳಿದರೆ ಎಳೆಯಾಗಿ ಇವರ ಸಮಸ್ಯೆ ಏನು ಜಗನ್ನಾಥ್ ಕುಟುಂಬದ ಸಮಸ್ಯೆ ಏನಿದೆ ಎಳೆಯಾಗಿ ಡಿಜಿಟಲ್ ಮಾಧ್ಯಮದವರು ನಮಗೆ ಮನ ಮುಟ್ಟುವಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ಏನು ಸಮಸ್ಯೆ ಅಂತ ಹೇಳಿದರೆ ಒಂದು ಗುಡ್ಡ ಕುಸಿತದಿಂದ ಆಗಬಾರದಂಥ ದುರಂತ ಆಗಿದೆ. 11 ಜನ ಜೀವ ಕಳ್ಕೊಂಡಿದ್ದಾರೆ. ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 8 ಜನರ ಶವ ಸಿಕ್ಕಿದೆ. ಇನ್ನೂ 3 ಜನರ ಶವ ಸಿಗಬೇಕು. ಜಗನ್ನಾಥ ಏನು ಹಿನ್ನೆಲೆ ಇದೆ, ಅವ್ರದ್ದು ಜಗನ್ನಾಥ ಅವರ ಶವ ಇವತ್ತು ಸಿಕ್ಕಿಲ್ಲ. ಅದು ಇವತ್ತು ನಾಳೆ ಸಿಗ್ತದೆ ಅಂದರೆ ಆಶಯ ವ್ಯಕ್ತಪಡಿಸ್ತಿದ್ದಾರೆ. ಆಮೇಲೆ ಅವರ ಕುಟುಂಬದ ಏನು ಸಮಸ್ಯೆ ಇದೆ, 3 ಜನ ಹೆಣ್ಮಕ್ಳಿದ್ದಾರೆ. ಇವೆಲ್ಲ ಆಗಲಿ ನಮಗೆ ನಮ್ಮ ಒಂದು ಪಡೀಲು ಸೇವೆಯನ್ನು ಮಾಡಬೇಕು ಅಂಥೇಳಿ ನಮ್ಮ ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಷಣ್ಮುಖಪ್ಪ ಅವರು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ನಮ್ಮ ಇಲ್ಲಿ ವಿಜಯನಗರದಿಂದ ಮತ್ತು ಕೊಪ್ಪಳ, ಮೈಸೂರು, ಬೆಳಗಾವಿ ಬಹುತೇಕ ಎಲ್ಲ ಜಿಲ್ಲೆಗಳಿಂದ ನಮ್ಮ ಅಸೋಸಿಯೇಷನ್ ಬಂದಿದ್ದಾರೆ. ಇವತ್ತು ನಾವು ಮನೆಗೆ ಬಂದು ನಾವು 1,01,000 ರೂಪಾಯಿ ಇವತ್ತು ಅವರಿಗೆ ನಮ್ಮ ಒಂದು ಚೆಕ್ ಮುಖಾಂತರ ಒಂದು ನಾವು ಅವರಿಗೆ ನಮ್ಮ ಅಲ್ಪ ಸಹಾಯವನ್ನು ಮಾಡ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಏನು ಮತ್ತು ಸಹಾಯ ನಮ್ಮಿಂದ ಏನು ಸಾಧ್ಯನೋ ಅದು ಮಾಡಲಿಕ್ಕೆ ನಾವು ಈ ಕುಟುಂಬದ ಬಗ್ಗೆ ಇವಾಗ ನಾನು ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಚೇರ್ಮನ್ ಆದಂಥ GR ಷಣ್ಮುಖಪ್ಪ ಅವರ ನೇತೃತ್ವದಲ್ಲಿ ನಾವು ತಂಡ ಇಲ್ಲಿ 8 ದಿನದಿಂದ ಇಲ್ಲೇ ನಾವಿದ್ದೀವಿ. ಆಮೇಲೆ ನಮ್ಮ ಡ್ರೈವರ್ಗಳು ಕೂಡ ಭಾಳ ಮಂದಿಗೆ ಇಲ್ಲಿ ಊಟದ್ದು ತೊಂದರೆಗಳಾಗಿತ್ತು. ನಾವೆಲ್ಲ ಬಂದು ಇಲ್ಲಿ ಲೋಕಲ್ ಅಸೋಸಿಯೇಷನ್ನವ್ರನ್ನ ಅವ್ರನ್ನೆಲ್ಲ ನೆರವು ಕೇಳಿ ಅವರೆಲ್ಲ ಕೂಡ ಗಣಪತಿ ಸಾರ್ ಇರ್ಬೋದು, ಆಮೇಲೆ ನಮ್ಮ ಲಾರಿ ಸಂಘದ ಅಧ್ಯಕ್ಷರು ಮಾವನಾಯಕ್ ಸರ್ ಇರ್ಬೋದು, ಇವರೆಲ್ಲ ಕೂಡ ಬಂದು ಗಾಡಿಗಳನ್ನೆಲ್ಲ ಬಿಡಿಸಿ ಅವ್ರಿಗೆ ತೊಂದರೆ ಇಲ್ದಂಗೆ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಮತ್ತು ಇಲ್ಲಿ ಲೋಕಲ್ನವರು ಕೂಡ ಭಾಳ ಮಂದಿ ಭಾಳ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಲಾರಿ ಚಾಲಕರಿಗೆ, ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಆಮೇಲೆ ಇಲ್ಲಿ ಪರಿಸ್ಥಿತಿ ಬಂದು ನೋಡಿದ ಮೇಲೆ ಇಲ್ಲಿ ಪಾಪ ಭಾಳ ಮಂದಿ ಲೋಕಲ್ನವರು ಕೂಡ 12-13 ಮಂದಿ ಅವರು ನೀರಲ್ಲಿ ಇದಾಗಿರೋದು ಗೊತ್ತಾಯಿತು. ನಮ್ಮ ಗುರುಗಳು ಆದಂಥ GR ಷಣ್ಮುಖಪ್ಪ ಈ ವಿಷಯವನ್ನು ನಾವು ತಿಳಿಸಿದ ತಕ್ಷಣ ನಮಗೆ ಇಲ್ಲ ನೀವು ಹೋಗ್ಬಿಟ್ಟು ಅವ್ರಿಗೆ ಸ್ವಲ್ಪನ ಏನು ಸಪೋರ್ಟ್ ಮಾಡಿರಿ ಅಂತೇಳಿ ಅವರು ನಮ್ಮ ಕಳಿಸಿದ್ದಾರೆ. ನಾವು ಇವಾಗ ಅವರಿಗೆ 1 ಲಕ್ಷ ರೂಪಾಯಿ ಹಣವನ್ನು ನಮ್ಮ GR ಷಣ್ಮುಖಪ್ಪ ಅವರ ನೇತೃತ್ವದಲ್ಲಿ ನಾವು ಕೊಡ್ತಾ ಇದ್ದೀವಿ. ತಾವು ಕೂಡ ಘಟನಾ ಆರಂಭದಿಂದ ಇವತ್ತು ಕೂಡ ಇದ್ದರು, ಘಟನೆಯನ್ನು ನೋಡಿದ್ವಿ, ಏನು ಹೇಳಕ್ಕೆ ಆಗ್ತದೆ ಸರ್? 16ನೇ ತಾರೀಕು ಬೆಳಗ್ಗೆ 9:00 ಇನ್ಸಿಡೆಂಟ್ ಆಯಿತು. ಆ ದಿನ ಕೆಲಸ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಹೆವಿ ಮಳೆ ಇರೋದರಿಂದ ಕೆಲಸ ಮಾಡಲಿಕ್ಕೆ ಆಗಿಲ್ಲ. JCB ಆಪರೇಟರ್ಗಳು ಕೂಡ ಬಂದಿಲ್ಲ, ಆ ದಿನ ಮಾಡೋದೇ ಇಲ್ಲ ಅಂತಿದ್ರು. ಅವರನ್ನು ಮನಸ್ಪೂರ್ವಕವಾಗಿ ಓಲೈಸಿ 17ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಕೆಲಸನ ಸ್ಟಾರ್ಟ್ ಮಾಡ್ತೀವಿ. ಆ ದಿನ ಗೊತ್ತಾಯಿತು ನಮಗೆ ಒಂದು 10ರಿಂದ 11 ಜನ ತೀರ್ಕೊಂಡಿರ್ಬೋದು, ಹೋಗಿರ್ಬೋದು, ನಮ್ಮಂತ ಒಳಗೆ ಹೋಗಿರ್ಬೋದು ಅಂತ. ಅದರಲ್ಲಿ 8 ಜನ ಜೀವ ಉಳಿಸ್ಕೊಂಡಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದು ಅದು ಮುಖ್ಯ ಇರಲಿಲ್ಲ. 11 ಜನ ಮಿಸ್ ಆಗಿದ್ದಾರೆ ಅನ್ನೋದು ಕನ್ಫರ್ಮ್ ಆಯಿತು. ಅದರ ಮಧ್ಯೆ ನಮಗೆ 8 ಜನ ಬೇಕಿತ್ತು. ಈ 8 ಜನರಲ್ಲಿ ಜಗನ್ನಾಥ ಕುಟುಂಬನೂ ಕೂಡ ಬಂದಿತ್ತು. ಈ 8 ಜನರ ಮಧ್ಯದಲ್ಲಿ ಜಗನ್ನಾಥ ಕುಟುಂಬ ಹೇಳಬೇಕಾದ್ರೆ ಅವರು ಬಡ 3 ಜನ ಹೆಣ್ಣು ಮಕ್ಕಳಿದ್ದಾರೆ. ಅದನ್ನು ನೀವು ನಿಮ್ಮ ಟಿವಿಯಲ್ಲಿ ಸವಿಸ್ತಾರವಾಗಿ ಯತ್ನ ಪ್ರಸ್ತಾಪ ಮಾಡಿದ್ದೀವಿ, ಸವಿಸ್ತಾರವಾಗಿ ಜನರ ಮನವರಿಕೆ ಆಗುವಾಗ ಮಾಡಿದ್ದೀವಿ. ಇವನ್ನೆಲ್ಲವನ್ನು ತಿಳ್ಕೊಂಡು ನಮ್ಮ ಲಾರಿಯ ಯೂನಿಯನ್ನವರು, ಸ್ಟೇಟ್ ಯೂನಿಯನ್ನವರು ಮತ್ತು ನಮ್ಮ ರಾಷ್ಟ್ರ ಯೂನಿಯನ್ನವರು ಷಣ್ಮುಖಪ್ಪರ ನೇತೃತ್ವದಲ್ಲಿ ನಾವು ಇವತ್ತು 1,01,000 ಚೆಕ್ಕನ್ನು ಕೊಡ್ತೀವಿ. ಮತ್ತೆ ಪುನಃ ನಮ್ಮಲ್ಲೆಲ್ಲವನ್ನು ನಾವು ನಮ್ಮ ಉತ್ತರ ಕನ್ನಡ ಲಾರಿ ಯೂನಿಯನ್ನವರು ಒಂದು ಕಲೆಕ್ಟ್ ಮಾಡಿ ಏನು ದುಡ್ಡು ನಮ್ಮನ್ನು ಕಲೆಕ್ಟ್ ಆಗುತ್ತೆ, ಆ ಕಲೆಕ್ಟನ್ನು ಮಾಡಿ ಏನು ಸಹಾಯ ಮಾಡಬೇಕು ಇದು ಸಹಾಯವನ್ನು ಮಾಡುವ ಯೋಚನೆ ನಾವಿದ್ದೀವಿ. ಮತ್ತು ಇದು ಮುಂದೆ ಈ ರೀತಿ ಆಗಬಾರದು ಅನ್ನೋ ಉದ್ದೇಶದಿಂದ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾಡಳಿತ ಮತ್ತು IRB ಅವರಿಗೆ ಮನವಿಯನ್ನು ಕೊಟ್ಟು ಹೀಗೆ ಆಗುವಂಥ ತಡೆಗೋಡೆಯನ್ನು ಇದು ಲಾರಿ ಅಸೋಸಿಯೇಷನ್. ಈಗ ನಮ್ಮ ರಿಪಬ್ಲಿಕ್ ವಾಹಿನಿಯ ಒಂದು ಜನಪರ ವರದಿಯಿಂದಾಗಿ ಈ ಅಸೋಸಿಯೇಷನ್ ಅಂತ 1,01,000 ರೂಪಾಯಿನ ಹಣವನ್ನು ನೀಡ್ತಾ ಇದ್ದೇವೆ. ಅದರ ಜೊತೆಗೆ ಮತ್ತೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಲಾರಿ ಅಸೋಸಿಯೇಷನ್ನಿಂದ ಬೇಕಾದಂಥ ನೆರವನ್ನು ಅವರಿಗೆ ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.
ಪಡುತ್ತೆ. ಧನ್ಯವಾದಗಳು. ನಾಡಿ ಅಸೋಸಿಯೇಷನ್ ಅವರು ಮತ್ತು ನಮಗೆ ಮಾರ್ಗದರ್ಶನ ಮಾಡಿ ನಿಮ್ಮೆಲ್ಲ ಈ ಟಿವಿ ಚಾನಲ್ಗಳೆಲ್ಲ ಬಂದು ಸುದ್ದಿ ಕೇಳಿ ನಮಗೆ ಸಹಾಯ ಮಾಡಲಿಕ್ಕೆ ಹೇಳಿದ್ದಾರೆ. ನಮ್ಮಿಂದಾದಂಥದ್ದು ನಮ್ಮ ಇಲ್ಲಿ ಮೈಸೂರಿನವರು ಬಂದಿದ್ದಾರೆ, ಕೊಪ್ಪಳ, ವಿಜಯಪುರ ಬಂದು ಗೊತ್ತ ಮಾಡ್ತಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ನಮ್ಮಿಂದಾದಂಥ ಕಿಂಚಿತ್ ಸಹಾಯ ಮಾಡುವಂಥದ್ದು. ಇದು 1,50,000 ರೂಪಾಯಿ ಇದೆ ನಿಮ್ಮ ಅಕೌಂಟಿಗೆ ಇದು ಮಾಡ್ಕೊಂಡು. ಯಾಕಂದರೆ ನೀವು ನಮ್ಮ ಸಹಾಯ ಆಗ್ತದೆ ಎಲ್ಲ ಸಹಾಯ ನೋಡಿ ಅಮ್ಮ. GR ಸಮ್ಮುಖಪ್ಪ ಅವರು AMTC ಚೇರ್ಮನ್ ಅವರ ನೇತೃತ್ವದಲ್ಲಿ ನಾವು ಚೆಕ್ಕನ್ನು ಕೊಡ್ತಾ ಇದ್ದೀವಿ. ನನ್ನ ಹೆಸರು KS. ಮುಂದೆ ಏನು ನಮ್ಮಿಂದ ಆಗಬೇಕು ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.